ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ಗಣೇಶ ಚತುರ್ಥಿ ಸ್ಪೆಷಲ್ ಮೋದಕವನ್ನು ಹೇಗೆ ಮಾಡೋದು ಅಂತ ನೋಡಿಸ್ತಾ ಇದ್ದೀನಿ. ಗಣಪತಿಗೆ ತುಂಬ ಪ್ರಿಯವಾದ ನೈವೇದ್ಯಂ ಪ್ರಸಾದಂ ಅಂತಲೂ ಹೇಳ್ಬೋದು. ಈ ಹಬ್ಬಕ್ಕೆ ಎಲ್ಲರೂ ಮನೆಯಲ್ಲಿ ಮೋದಕವನ್ನು ಮಾಡಿ ಖುಷಿಯಾಗಿ ಹಬ್ಬವನ್ನು ಆಚರಣೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮನಸ್ಫೂರ್ತಿಯಾಗಿ ಬಯಸ್ತಾ ಇದ್ದೀನಿ. ಹಾಗಿದ್ರೆ ಇವತ್ತಿನ ದಿನ ವಿಡಿಯೋದಲ್ಲಿ ಮೋದಕವನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಈ ರೆಸಿಪಿನ ಮಾಡಲಿಕ್ಕೆ ಮೊದಲಿಗೆ ಇಲ್ಲಿ ನಾವು ಅಕ್ಕಿ ಹಿಟ್ಟಿಂದ ಮುದ್ದೆ ರೆಡಿ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ನೀರನ್ನು ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಈಗ ಇದಕ್ಕೆ ಅಕ್ಕಿ ಹಿಟ್ಟು ಸ್ವಲ್ಪ ಉದುರಿಸ್ಕೊಂಡು ಇದು ಸಾಫ್ಟಾಗಿ ಬರಲಿಕ್ಕೆ ಸ್ವಲ್ಪ ತುಪ್ಪವನ್ನು ಸಹ ಹಾಕ್ತಾಯಿದ್ದೀನಿ. ಈಗ ನೀರು ಚೆನ್ನಾಗಿ ಕುದಿ ಬರಬೇಕು. ಈಗ ಕುದಿ ಬಂದ ಮೇಲೆ ಇದಕ್ಕೆ ಅಕ್ಕಿ ಹಿಟ್ಟು ಹಾಕಬೇಕು. ಅಳತೆ ಬೇಕು ಅನ್ನೋರಿಗೆ ತೋರಿಸ್ತಿದ್ದೀನಿ. ಈ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ತಗೊಂಡು 1 ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ. ರಾಗಿ ಮುದ್ದೆ ಮಾಡೋರಿಗೆ ಯಾವ ಅಳತೆನೂ ಬೇಡ, ತುಂಬ ಸುಲಭವಾಗಿ ಇದನ್ನು ಮಾಡ್ಕೊಳ್ತಾರೆ. ಅಳತೆ ಬೇಕನ್ನೋರಿಗೆ ಹೇಳಿದ್ದೀನಿ. ಈಗ ಇದನ್ನು ಈ ರೀತಿಯಾಗಿ ಸ್ಟಿಕ್ಕಿಂದ ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ತಾ ಇದ್ದರೆ ನಮಗೆ ಇದು ಸಾಫ್ಟಾಗಿ ರಾಗಿ ಹಿಟ್ಟು ಮುದ್ದೆ ಬರುತ್ತಲ್ಲ, ಆ ಅದಕ್ಕೆ ಇದು ಬರುತ್ತೆ. ಯಾವುದೇ ಗಂಟು ಇಲ್ದಿರ ಬರುತ್ತೆ. ತುಪ್ಪ ಸ್ವಲ್ಪ ಹಾಕ್ಕೊಂಡ್ರೆ ಈ ರೀತಿಯಾಗಿ ಗಂಟೇನೂ ಇರಲ್ಲ. ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕಲಿಸ್ಕೊಳ್ತಾ ಇದ್ದರೆ ಇದು ಮುದ್ದೆ ಆಕಾರಕ್ಕೆ ಬಂದುಬಿಡುತ್ತೆ, ಸ್ವಲ್ಪನೂ ಪ್ಯಾನ್ಗೆ ಅಂಟ್ಕೊಳ್ದಿರ. ಆಗ ಇದನ್ನು ನಾವು ಕೈಯಿಂದ ಸ್ವಲ್ಪ ಬೇರೆ ತಟ್ಟೆಗೆ ತಗೊಂಡು ನಾದ್ಕೋಬೇಕಾಗತ್ತೆ. ಮೊದಲಿಗೆ ನೋಡಿ ಫ್ರೆಂಡ್ಸ್, ಈ ರೀತಿ ಪ್ಯಾನಲ್ಲೇ ಅದು ಸ್ವಲ್ಪನೂ ಗಂಟು ಇಲ್ದಿರ ಸಾಫ್ಟಾಗಿ ನಾದ್ಕೋಬೇಕು. ಕೈಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಸ್ವಲ್ಪನೂ ಬೆರಳುಗಳಿಗೆ ಸಮೇತನೂ ಅಂಟ್ಕೊಳ್ತಾ ಇಲ್ಲ, ಅಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಈಗ ಅದನ್ನು ಅಗಲವಾಗಿರೋ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕೈಯಿಂದ ಚೆನ್ನಾಗಿ ನಾದ್ಕೊಳ್ಳೋಣ. ಚಪಾತಿ ಹಿಟ್ಟನ್ನೆಲ್ಲ ಕಲಿಸ್ತೀವಲ್ಲ, ಆ ರೀತಿ ಇದನ್ನು ಚೆನ್ನಾಗಿ ನಾದ್ಕೊಂಡು ಇದು ಸ್ವಲ್ಪ ಬಿಸಿ ಹಾರಲಿ, ನಂತರ ಇದನ್ನು ಉಂಡೆ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಇಲ್ಲಿ ಮೋದಕ ಮಧ್ಯೆ ಇಡಲಿಕ್ಕೆ ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಬೆಲ್ಲವನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಬೆಲ್ಲನ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಅಳತೆ ಬೇಕು ಅಂತೀರಾ, 1 ಕಪ್ ಕಾಯಿ ತುರಿಗೆ 3/4 ಕಪ್ಪಷ್ಟು ಬೆಲ್ಲವನ್ನು ತಗೋಬೇಕು. ಬೆಲ್ಲ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಇದನ್ನು ಕಲಸಿ ಈಗ ಇದಕ್ಕೆ ನೀರು ಅಂದರೆ ಎಷ್ಟು ಹಾಕಬೇಕಂದ್ರೆ ಜಸ್ಟ್ 1 ಸ್ಪೂನಷ್ಟು ನೀರು ಮಾತ್ರ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಇದನ್ನು ಸ್ವಲ್ಪ ಕರಗಿಸ್ಕೊಳ್ಳಿ. ಇದಕ್ಕೆ ಯಾವುದೇ ಪಾಕ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ಬೆಲ್ಲ ಎಲ್ಲ ಕರಗಿ ಈ ರೀತಿಯಾಗಿ ಬಬಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆದಾಗ ನಾವು ತುರಿದು ರೆಡಿ ಮಾಡಿಟ್ಕೊಂಡಿರೋ ಅಂಥ ಕಾಯಿ ತುರಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಕಾಯಿ ತುರಿ ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಅಳತೆ ಹೇಳಿದ್ನಲ್ವ, ನೀವು ಯಾವುದೇ ಕಪ್ಪು ತಗೊಳ್ಳಿ, 1 ಕಪ್ಪು ಕಾಯಿ ತುರಿಗೆ 3/4 ಕಪ್ಪಷ್ಟು ಬೆಲ್ಲವನ್ನು ಯೂಸ್ ಮಾಡ್ಕೋಬೇಕು. ಈಗ ಫ್ರೆಂಡ್ಸ್, ಇದು ಈ ರೀತಿಯಾಗಿ ನಾವು ಕಲಿಸ್ಕೊಳ್ತಿದ್ರೆ ಇದೆಲ್ಲ ಸ್ವಲ್ಪ ಗಟ್ಟಿ ಆಗಲಿಕ್ಕೆ ಶುರುವಾಗುತ್ತೆ. ತೀರಾ ಗಟ್ಟಿ ಆಗಲಿಕ್ಕೂ ಬಿಡಬೇಡಿ. ಈ ಒಂದು ಹದ ಬಂದಮೇಲೆ ಇದನ್ನು ಸ್ಟವನ್ನು ಆಫ್ ಮಾಡ್ಕೋಬೇಕಾಗತ್ತೆ. ಸ್ಟವ್ ಆಫ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ಎರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗೆ ಆಗೋವರೆಗೂ ಪಕ್ಕಕ್ಕಿಡೋಣ. ನಂತರ ಇದನ್ನು ನಾವು ಮೋದಕ ಮಧ್ಯದಲ್ಲಿ ಇಡಲಿಕ್ಕೆ ಸಹಾಯ ಆಗುತ್ತೆ. ಬಿಸಿ ಇದ್ದರೆ ಕಷ್ಟ ಆಗುತ್ತೆ. ಈಗ ಇಲ್ಲಿ ಅಕ್ಕಿ ಹಿಟ್ಟು ಸ್ವಲ್ಪ ತಣ್ಣಗಾಗಿದೆ. ನಾನೆಲ್ಲ ಈ ರೀತಿಯಾಗಿ ರೌಂಡ್ಸ್ ಬಾಲ್ ಮಾಡಿ ಇಟ್ಟಿದ್ದೀನಿ ನೋಡಿ, ಈಸಿ ಆಗುತ್ತೆ ಅಂತ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿಬಿಟ್ಟು. ಈಗ ಮೋದಕ ಮಾಡೋ ಅಂಥ ಮೌಲ್ಡ್ ತೊಗೊಂಡಿದ್ದೀನಿ. ಅದಕ್ಕೆ ಈ ರೀತಿ ಮಧ್ಯಕ್ಕೆ ತುಪ್ಪವನ್ನು ಸವರ್ಕೊಳ್ತಾ ಇದ್ದೀನಿ. ಈ ರೀತಿ ಸವರ್ಕೊಂಡು ಅದನ್ನು ಕ್ಲೋಸ್ ಮಾಡಿ ಒಂದು ಉಂಡೆಯನ್ನು ತಗೊಂಡು ಈ ರೀತಿ ಮಧ್ಯಕ್ಕಿಟ್ಟು ಬೆರಳಿನ ಸಹಾಯದಿಂದ ಈ ರೀತಿ ಅಗಲವಾಗಿ, ಅದು ಮೋದಕ ಶೇಪು ಯಾವುದಿದೆಯೋ ಒಳಗಡೆ ಆ ರೀತಿ ಅಗಲವಾಗಿ ಇದು ಮಾಡ್ಕೊಳ್ಳಿ. ಮಧ್ಯಕ್ಕೆ ಸ್ವಲ್ಪ ಸ್ಟಫಿಂಗನ್ನು ಇಟ್ಟು ಹಿಂಬದಿ ಭಾಗವನ್ನು ಸಹ ಸ್ವಲ್ಪ ಹಿಟ್ಟು ತಗೊಂಡು ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಈ ರೀತಿ ಕ್ಲೋಸ್ ಮಾಡಿದ ನಂತರ ನಿಧಾನಕ್ಕೆ ಅದನ್ನು ಓಪನ್ ಮಾಡಿಕೊಂಡ್ರೆ ನಮಗಿಲ್ಲಿ ಮೋದಕ ಅನ್ನೋದು ಪರ್ಫೆಕ್ಟ್ ಶೇಪಲ್ಲಿ ಬಂದು ರೆಡಿಯಾಗಿರುತ್ತೆ. ನೋಡಿ, ನೋಡಿಸ್ತಾ ಇದ್ದೀನಿ. ಈಗ ಎರಡನೇದು ಸಹ ಮಾಡಿ ನೋಡಿಸ್ತಾ ಇದ್ದೀನಿ ನೋಡಿ. ಮಧ್ಯಕ್ಕೆ ಈ ರೀತಿ ಉಂಡೆಯನ್ನು ಇಟ್ಟು ಬೆರಳಿನ ಸಹಾಯದಿಂದ ಈ ರೀತಿಯಾಗಿ ಮಾಡಿಕೊಂಡು ಮಧ್ಯಕ್ಕೆ ಸ್ವಲ್ಪ ಸ್ಟಫಿಂಗನ್ನು ಇಟ್ಕೊಂಡು ಹಿಂಬದಿ ಭಾಗವನ್ನು ಸಹ ನಾವು ಅಕ್ಕಿ ಹಿಟ್ಟಿನ ಸಹಾಯದಿಂದ ಅದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಈ ಕೈಯಿಂದನೂ ಮಾಡ್ಬೋದು. ಕೈಯಿಂದ ಮಾಡಿದ್ರೆ ತುಂಬ ಸಮಯ ತಗೊಳ್ಳುತ್ತೆ. ಇದರಲ್ಲಾದರೆ ನಾವು ಬೇಗ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ. ನೋಡಲಿಕ್ಕೂ ಸಹ ತುಂಬ ಚೆನ್ನಾಗಿದೆ. ದೇವ್ರ ಮುಂದೆ ನೈವೇದ್ಯಕ್ಕೆ ಇಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಶೇಪ್ ಬಂದರೆ. ಈಗ ಇದನ್ನು ನಾವು ಎಲ್ಲ ಒಂದೊಂದೇ ಇದೇ ರೀತಿಯಾಗಿ ರೆಡಿ ಮಾಡಿಕೊಂಡು ಒಂದು ಕಡೆ ನಾನು ಪ್ಯಾನಲ್ಲಿ ಸ್ವಲ್ಪ ನೀರು ಇಟ್ಟು ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ.
ಇದನ್ನು ಈಗ ನಾನು ಕೇಕ್ ಪ್ಯಾನಲ್ಲಿ ಇಡ್ತಾ ಇದ್ದೀನಿ. ಕೇಕ್ ಪ್ಯಾನಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಅದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 3 ನಿಮಿಷ ಇದನ್ನು ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಕೇಕ್ ಪ್ಯಾನ್ ಇಲ್ಲ ಅಂದರೂ ತೊಂದರೆ ಇಲ್ಲ, ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸ್ಕೋಬೋದು. ಈಗ ನೋಡಿ 3 ನಿಮಿಷ ಆಗಿದೆ. ಇದನ್ನು ನಾನೀಗ ಪ್ಲೇಟ್ಗೆ ತೆಗೆದು ತೋರಿಸ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಮೋದಕವನ್ನು ಮಾಡೋದು. ನೀವು